ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ವರ್ಷದ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಲು ಇವತ್ತು ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಸಮುದಾಯದ ಹಿರಿಯ ಮಾಜಿ ಸಚಿವರು ಶಾಸಕರಾದಂಥ ಜಿ ಟಿ ದೇವೇಗೌಡರು ಮತ್ತು ಚಾಮರಾಜ ಕ್ಷೇತ್ರ ಶಾಸಕರಾದಂಥ ಹರೀಶ್ ಗೌಡರು ಮತ್ತು ಜೊತೆಯಲ್ಲಿ ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕರಾದಂಥ ಶ್ರೀ ವತ್ಸಣ್ಣನವರು, ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಮತ್ತು ಹಲವಾರು ಮಾಜಿ ಚುನಾಯಿತ ಜನಪ್ರತಿನಿಧಿಗಳು, ನಗರ ಪಾಲಿಕೆ ಸದಸ್ಯರುಗಳು, ಗಣ್ಯರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ನಾವು ಸಮಿತಿಯ ಪರವಾಗಿ ಒಂದು ಮನವಿಯನ್ನು ಮಾಡ್ತಕ್ಕಂಥದ್ದು, ಸಾಂಸ್ಕೃತಿಕ ನಗರ ಮೈಸೂರಿನ ಜನತೆಯಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂತಹ ಮಹಾನ್ ವ್ಯಕ್ತಿ. ಸುಮಾರು 480 ವರ್ಷದ ಹಿಂದೆ ಎಲ್ಲ ಜನಾಂಗದವರನ್ನ ಗುರುತಿಸಿ ಆ ವೃತ್ತಿಗೆ ಬಂಗಾರಪೇಟೆ, ಕಾಟನ್ ಪೇಟೆ ಈ ಥರ ಪೇಟೆಗಳನ್ನು ಕಟ್ಟಿ 480 ವರ್ಷದ ಹಿಂದೆ ಎಲ್ಲ ಸಮುದಾಯಕ್ಕೆ ಒಂದು ಕಣ್ಣಾಗಿ ನಿಂತಹ ಮಹಾನ್ ವ್ಯಕ್ತಿ. ಹಾಗಾಗಿ ನಾವು ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗ ಸಂಘದ ಸಮಿತಿ ಮತ್ತು ಎಲ್ಲರ ವತಿಯಿಂದ ನಾವು ನಾಗರಿಕರಿಗೆ, ಎಲ್ಲ ಸಮುದಾಯ ಬಂಧುಗಳಿಗೆ ಮತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಮನವಿ ಮಾಡೋದೇನಂತ ಹೇಳಿದ್ರೆ, ಇದೇ ತಿಂಗಳು 27ನೇ ತಾರೀಕು ಏನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ವಿಜೃಂಭಣೆಯಾಗಿ ಮೆರವಣಿಗೆ ಹೊರಟು ಕಲಾಮಂದಿರದಲ್ಲಿ ಅಲ್ಲಿ ಸೇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಸಮಾಜದಲ್ಲಿ ಸೇವೆ ಸಲ್ಲಿರ್ತಕ್ಕಂಥ ಗಣ್ಯಾತಿ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ತಾವೆಲ್ಲರೂ ಕೂಡ ಮೈಸೂರಿನ ನಾಗರಿಕರು ಪ್ರತಿಯೊಬ್ಬರು ಕೂಡ ಸಾಹಿತಿಗಳಿರ್ಬೋದು, ಪತ್ರಿಕಾ ರಂಗದಲ್ಲಿರ್ಬೋದು, ಉದ್ಯಮಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಯಶಸ್ವಿಗೊಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಸಮುದಾಯ ಪರವಾಗಿ ಪ್ರಾರ್ಥಿಸ್ಕೊಳ್ತೇನೆ.